ಅದ್ಕೆ ಹೇಳ್ಸಿದ್ದು ಕಾಲೇಜ್ ಟೈಮ್ ಆಗಿದೆ, ತಿಂಡಿ ಕೊಡ್ತೀರಾ? ಹಾ. ಏಯ್ ನಿಲ್ಸೆ, ಯಾವಾಗ ನೋಡ್ರು ತಿನ್ನೋದಕ್ಕೆ ಬರ್ತೀಯ? ರಾತ್ರಿ ತಿಂದಿದ್ ಸಾಕಾಗಿಲ್ವ ನಿನಗೆ? ನಿನ್ನೆ ರಾತ್ರಿ ತಗೊಂಡ್ ಹೋಗಿದ್ನಲ್ಲ ದೊಡ್ಡಮ್ಮ, ಆ ಅನ್ನ ಹಳಸಿತ್ತು. ಹೊರಗಡೆ ತಿನ್ನೋಣ ಅಂದ್ರೆ ದುಡ್ಡು ಬೇರೆ ಇರ್ಲಿಲ್ಲ. ಒಂದೊತ್ ತಿಂದಲ್ಲ ಹೋದ್ರೆ ನೀನೇನ್ ಸತ್ತೋಗ್ ಬಿಡಲ್ಲ. ಓ, ಇವಾಗ್ಲೂ ತಿಂದ್ ಮತ್ ರಾತ್ರಿ ಬೇರೆ ತಿನ್ಬೇಕಾ ನೀನು? ಈ ಇಡ್ಲಿ ನನ್ ಮಗಂಗೋಸ್ಕರ ಮಾಡಿದ್ದು, ಎಲ್ಲ ನೀನೇ ತಿಂದ್ರೆ ನನ್ ಮಗಂಗ್ ಏನ್ ಕೊಡ್ಬೇಕು? ಹಲೋ ಅದ್ಕೆ. ಸಿದ್ದು, ಬೇಗ ರೂಮ್ ಬಾಗ್ಲು ಓಪನ್ ಮಾಡು. ಹಾ ಅದ್ಕೆ. ಅಲ್ಲಿ ಫುಡ್ ಪ್ಯಾಕೆಟ್ ಕಾಣಿಸ್ತಾ ಇದ್ಯಾ? ಹ್ಞೂ ಅದ್ಕೆ. ಅದನ್ನ ತಗೊಂಡು ರೂಮ್ ಬಾಗ್ಲು ಹಾಕೊಂಡು ಬೇಗ ತಿನ್ನು. ಅದ್ಕೆ ಸುಮ್ನೆ ಯಾಕೆ ಖರ್ಚುಗಳೆಲ್ಲ? ಸುಮ್ನೆ ಖರ್ಚುಗಳು ಅಂದ್ರೆ ಮುಖದ ಮೇಲೆ ಹೊಡಿತೀನಿ ನೋಡು. ನಾಳೆ ಎಕ್ಸಾಮ್ ಇದೆ ತಾನೆ, ಅದನ್ನ ಬೇಗ ತಿಂದು ಕಾಲೇಜ್ಗೆ ಹೋಗು. ಸರಿ ಅದ್ಕೆ. ಅಪ್ಪ, ಕಾಲೇಜ್ ಫೀಸ್ ಕಟ್ಟಬೇಕು, ದುಡ್ಡು ಇವಾಗ ನನ್ನ ಹತ್ರ ಯಾವ್ದು ಇಲ್ಲ ಕಣ, ನೆಕ್ಸ್ಟ್ ವೀಕ್ ಕಟ್ಟೋಣ ಬಿಡು. ಸರಿ ಅಪ್ಪ. ಏನ್ ಕಟ್ಟೋದು? ನನ್ ಮಗಂಗೆ ಗೋಲ್ಡ್ ಚೈನ್ ತಗೋಣ ಅಂತ ಇದಿತ್ತಾನೆ, ₹1 ಕಟ್ಟಂಗಿಲ್ಲ. ಆದ್ರೂ ನಮ್ಮ ಹತ್ರ ಯಾವಾಗ್ಲೂ ಭಿಕ್ಷೆ ಬೇಡೋದ್ ನಿನಗ್ ರೂಢಿನೇ ಅಲ್ವಾ? ನಮ್ಮ ಹತ್ರ ಏನ್ ಬೇಡ್ತೀಯ? ಹೊರ್ಗಡೆ ಹೋಗ್ ಬೇಡ್ಕೋ ಫೀಸ್ಗೋಸ್ಕರ. ಕಾಲೇಜ್ಗೆ ಹೋಗಿ ಬರ್ತೀನಪ್ಪ. ಸರಿ ಅಪ್ಪ. ಮಾವಯ್ಯ, ಸಿದ್ಧಾರ್ಥ್ ಕಾಲೇಜ್ ಫೀಸ್ ಕಟ್ಬೇಕಲ್ಲ, ನಾನ್ ನಿಮಗ್ ದುಡ್ಡು ಕಳ್ಸಿದೀನಿ. ನಾಳೆ ಹೋಗ್ಬಿಟ್ಟು ಅವ್ನ್ ಕಾಲೇಜ್ ಫೀಸ್ ಕಟ್ಬಿಡ್ತೀರಾ? ನೀನ್ ಯಾಕಮ್ಮ ಕಳ್ಸಕ್ ಹೋದೆ? ಏನ್ ಮಾತು ಅಂತ ಆಡ್ತಿದ್ದೀರಾ ಮಾವಯ್ಯ? ಸಿದ್ಧಾರ್ಥ್ ನನಗೆ ಮೈದ್ನ ಅಲ್ಲ, ಮಗನ್ ತರ. ಅವನಿಗೆ ಕಷ್ಟ ಬಂದ್ರೆ ನೋಡ್ಕೋಬೇಕಾಗಿರೋದು ನನ್ಗೂ ಜವಾಬ್ದಾರಿನೇ ಅಲ್ವಾ ಮಾವಯ್ಯ? ಸ್ವಂತ ಅಮ್ಮ ಇಲ್ದವನಿಗೆ ಅದಕ್ಕೆ ಅಮ್ಮನ ಪ್ರೀತಿ ತೋರ್ಸಿದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ?